ಹೆಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ಇತ್ತು ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನನ್ನ ಜೊತೆ ಇರುವಂತಹ ಸೆಲೆಬ್ರಿಟಿ ಯಾರು ಅಂತ ಹೇಳಿದ್ರೆ, ಇವರನ್ನು ನೋಡುವಾಗಲೇ ನಮ್ಮ ಮುಖದಲ್ಲಿ ಒಂದು ಚೆನ್ನಾಗಿರುವಂತಹ ಸ್ಮೈಲ್ ಬರುತ್ತೆ. ಈಸ್ ನನ್ನದಿದೆ ನಮ್ಮ ಕನ್ನಡ ಚಿತ್ರರಂಗದ ಹಾಸ್ಯ ನಟ, ಈಗ ಹಾರರ್ ಸಿನಿಮಾದ ಮುಖೇನ ಎಲ್ರಿಗೂ ಕೂಡ ಮೋಡಿ ಮಾಡಲಿಕ್ಕೆ ಹೊರಟಿರುವಂತಹ ಶರಣ್ ಸರ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹೇಗಿದ್ದೀರಾ? ನಮಸ್ಕಾರ, ಫೈನ್, ಚೆನ್ನಾಗಿದ್ದೀನಿ. ಸರ್, ನಾನು ಮೊದಲೇ ಹೇಳಿದೆ, ಹಾಸ್ಯ ನಟನಾಗಿ ಈಗ ಹಾರರ್ ಸಿನಿಮಾದ ಮುಖೇನ ಎಲ್ರಿಗೂ ಕೂಡ ಮೋಡಿ ಮಾಡಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿ. ಇದು ಯಾವ ರೀತಿ ಜಮಕಿದೆ ಸರ್ ಇದರಲ್ಲಿ? ನೋಡಿ, ಇದಕ್ಕೆ ನನ್ನನ್ನು ಇಷ್ಟಪಡ್ತಾ ಇರೋವಂಥ, ನನ್ನನ್ನು ಬೆನ್ತಟ್ಟಿ ಎಸ್ ಅಂತ ನಾನು ತೆರೆ ಮೇಲೆ ಬಂದರೆ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದಂಥ ಅಷ್ಟು ಮನಸ್ಸುಗಳು ಕಾರಣ ಇದಕ್ಕೆ ಶರಣ್ ಇಲ್ಲಿ ತನಕ ನಿಂತ್ಕೊಳ್ಳಿಕ್ಕೆ. ಶರಣ್ ಒಬ್ಬ ಕಾಮಿಡಿಯನ್ ಆಗಿ ಇಷ್ಟು ವರ್ಷಗಳು ಭದ್ರವಾಗಿ ನಿಂತಿದ್ದಾನೆ ಅಂತ ಅನ್ನೋದಾದ್ರು ಅಂದರೆ ಶರಣ್ಣಿನ ವಿಚಾರ ಅಲ್ಲ ಅದು. ನೀವು ಅದನ್ನು ನನ್ನನ್ನು ಸ್ವೀಕರಿಸಿದ್ದೇ ಅದಕ್ಕೆ ಕಾರಣ. ಅವತ್ತು ನೀವು ನನ್ನನ್ನು ಸ್ವೀಕರಿಸದೇ ಹೋಗಿದ್ದಿದ್ರೆ ಇವತ್ತು ಶರಣ್ ಅನ್ನುವ ಒಬ್ಬ ಕಲಾವಿದ ಇಷ್ಟು ದೂರ ಸಾಗೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಆ ಕ್ರೆಡಿಟನ್ನು ನಾನು ತಗೊಳ್ಳಲ್ಲ, ಅದೆಲ್ಲ ನಿಮ್ಮಗಳ ಕ್ರೆಡಿಟೇ ಅದು. ಎಲ್ಲಿ ತನಕ ನಿಮ್ಮ ಆಶೀರ್ವಾದ ನನ್ನ ಮೇಲಿರುತ್ತೆ ಅಲ್ಲಿ ತನಕ ಈ ಥರದ ಪ್ರಯತ್ನಗಳು. ಒಬ್ಬ ಕಾಮಿಡಿಯನ್ ಅಂದ ತಕ್ಷಣ ಅದನ್ನು ಬಿಟ್ಟೇನಿಲ್ಲ ಈ ಸಿನಿಮಾ. ನಾನು ಆವಾಗಲೇ ಹೇಳಿದೆ, ಕಾಮಿಡಿ ಅಂತನ್ನೋವಂಥದ್ದು ಎಷ್ಟು ಸ್ಟ್ರಾಂಗ್ ಜಾನರ್ ಅಂತಂದರೆ ಅದು ಎಲ್ಲ ಜಾನರ್ ಒಟ್ಟಿಗೆ ಹೋಗುತ್ತೆ. ಇವತ್ತಿಗೂ ಕೂಡ ಈ ಹಾನರ್ ಒಟ್ಟಿಗೆ ಹೋಗಿದೆ. ಶರಣ್ ಕಾಮಿಡಿ ಬಿಡಲ್ಲ ನಾನು. ಕಾಮಿಡಿನ ಇಟ್ಕೊಂಡು ಒಂದಿಷ್ಟು ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇರೆ ಅಂಶವನ್ನು ತಗೊಂಡಿದ್ದು ಫಸ್ಟ್ ಫಿಲಮು ಗುರು ಶಿಷ್ಯರು. ಯಾಕಂದರೆ ಅದರಲ್ಲಿ ನೋಡಿ, ಸ್ವಲ್ಪ ನನ್ನ ಸ್ಟೈಲ್ ತುಂಬ ಸ್ವಲ್ಪ ಕಮ್ಮಿ ಇರುತ್ತೆ, ಸ್ವಲ್ಪ ಸೀರಿಯಸ್ ಒಂದಿರುತ್ತೆ. ಅಂದರೆ ನಾನು ಮಾಡಿದೆ ಅನ್ನೋ ಆ ಪಾತ್ರ ಅದನ್ನು ಕೇಳ್ತು ಅಂತ ಅನ್ನೋವಂಥದ್ದು. ಆ ಸಿನಿಮಾನ ನೀವು ಚೆಂದ ಒಪ್ಕೊಂಡಿದ್ದಕ್ಕೇ ಈ ಥರದೊಂದು ಸಿನಿಮಾ ಆಗಿದೆ ನನ್ನ ಕಡೆಯಿಂದ. ಇಲ್ಲ ಅಂದರೆ ಈ ಪ್ರಯತ್ನ ನಾನು ಮಾಡ್ತಾನೆ ಇರಲಿಲ್ಲ. ಆ ಧೈರ್ಯ ಇದೆ, ನೀವು ಚೆನ್ನಾಗಿ ಅದನ್ನು ಸ್ವೀಕರಿಸ್ತೀರಾ ಅಂತ ಅನ್ನೋವಂಥದ್ದು. ಸಿನಿಮಾನೂ ಕೂಡ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದೆ ಈ ತಂಡ. ಸೊ ಹೀಗಾಗಿ ನನಗೆ ಎರಡೂ ನಂಬಿಕೆ ಇದೆ. ನೀವು ಸ್ವೀಕರಿಸ್ತೀರಾ ಅನ್ನೋ ನಂಬಿಕೆ ಇದೆ, ನಿಮ್ಗೆ ಇಷ್ಟ ಆಗಿರುವಂಥ ಸಿನಿಮಾ ಈ ತಂಡ ಮಾಡಿರುತ್ತೆ ಅಂತ ಅನ್ನೋದು ನಂಬಿಕೆ ಇದೆ. ಸೊ ಇದ್ರ ಮಧ್ಯದಲ್ಲಿ ಭಾಳ ಆರಾಮಾಗಿದ್ದೀನಿ ನಾನು. ಸರ್, ಈಗ ನಮಗೆ ಚೂಮಂತರ ಅನ್ನುವಂತಹ ಸಿನಿಮಾ ಹಾರರ್ ಸಿನಿಮಾ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಗಿದೆ ಸರ್. ನೀವೀಗ ಮೊದಲ ಪ್ರಯತ್ನ ಅಂತ ಹೇಳಿದ್ರಿ. ಯಾಕೋಸ್ಕರ ಈ ಸಿನಿಮಾನ ಒಪ್ಕೊಂಡ್ರಿ ನೀವು ಅಂತ ಹೇಳಿ? ಒಂದು ಅಷ್ಟು ಚಂದ ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ನನಗೆ. ಯಾಕಂದರೆ ನಾನಂತಲ್ಲ, ಪ್ರತಿಯೊಬ್ಬ ಕಲಾವಿದನು ಒಂದು ಒಳ್ಳೆ ಸ್ಕ್ರಿಪ್ಟಿಗೋಸ್ಕರವಾಗಿ ನಾವು ಹುಡುಕ್ತಾನೆ ಇರ್ತೀವಿ ರೀ. ಆ ಥರದೊಂದು ಸ್ಕ್ರಿಪ್ಟ್ ಸಿಕ್ಕಿದೆ ಅಂತ ಅನ್ನೋದಾದಾಗ ಒಬ್ಬ ಕಲಾವಿದನಾಗಿ ನಾನು ಲಕ್ಕಿ. ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ನನಗೆ ಸಿಕ್ಕಂಥದ್ದು. ಅದರ ಜೊತೆಯಲ್ಲಿ ಒಂದು ಹೊಸ ಥರದಲ್ಲಿ ಕಥೆಯನ್ನು ಹೇಳೋವಂಥ ಸಿನಿಮಾದಾಗುತ್ತೆ, ಗೊತ್ತಾ, ಹಾರರ್ ಆಗಿರುತ್ತೆ ಅದು. ಹೌದು, ಶರಣ್ಗೆ ಇದುವರೆಗೂ ನಾನು ಮಾಡ್ಕೊಂಡು ಬಂದಂಥ ಪಾತ್ರಗಳು ಭಿನ್ನವಾಗಿದೆಯಲ್ಲ ಹಾರರ್ ಅಂತ ಅನ್ನೋದು. ಮೂರನೇ ಅದೃಷ್ಟ ಏನು ಗೊತ್ತಾ, ಆಲ್ರೆಡಿ ಈ ಥರದ ಒಂದು ಜಾನರನ್ನು ಅರಿದು ಕುಡ್ದಂಥ ಒಬ್ಬ ನಿರ್ದೇಶಕರು. ಯಾಕಂದರೆ ಇದ್ರ ಹಿಂದೆ ಕರ್ವ ಅಂತನ್ನುವ ಒಂದು ಸಿನಿಮಾ ಅವ್ರದ್ದಾಗಿರುತ್ತೆ. ಆ ಥರದೊಂದು ನಿರ್ದೇಶಕರು, ಒಂದು ಅಚ್ಚುಕಟ್ಟಾದಂಥ ತುಂಬ ಏನೋ ಭದ್ರವಾಗಿರುವಂಥ ಸ್ಕ್ರಿಪ್ಟು, ನನಗೆ ಬೇರೆ ಥರದ. ಈ ಮೂರು ಆದಾಗ ಮಾತ್ರ ತುಂಬ ಎಕ್ಸೈಟ್ ಆಗುವಂಥ ವಿಚಾರ ಅದು. ಈ ನಿಟ್ಟಿನಲ್ಲಿ ನಾನು ಐ ಆಮ್ ಲಕ್ಕಿ, ಬ್ಲೆಸ್ಡ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಟೀಮ್ ಆ್ಯಂಡ್ ದಿ ಸ್ಕ್ರಿಪ್ಟ್ ವಿತ್ ಮೀ. ಸರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಹಾರರ್ ಸಿನಿಮಾ ಅಂತ ಹೇಳಿ ಬಂದಾಗ ನಾನು ತುಂಬ ನೋಡ್ತಾ ಇದ್ದೆ ಹಾರರ್ ಸಿನಿಮಾಸ್ ಎಲ್ಲ ಅಂತ ಹೇಳಿ. ಸೊ ಆ ಸಿನಿಮಾ ನೋಡ್ತಾ ಇದ್ದಕ್ಕೂ ಕೂಡ ನೀವಿಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಸರ್. ಅದರಿಂದ ಏನಾದರೂ ವಿಷಯಗಳನ್ನು ಕಲಿತು ಚೆನ್ನಾಗಿದ್ರಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಏನಾದರೂ ನಿಮಗೆ ಸೂಕ್ತ ಆಗಿದೆಯಾ? 100%. ಇದು ಇದು ನನ್ನದೇ ಪರಿಕಲ್ಪನೆ ಅಂತಂದರೆ ತಪ್ಪಾಗುತ್ತೆ. ಅದನ್ನು ನಾನು ತಗೊಳ್ಳಲ್ಲ. ಆ ಕ್ರೆಡಿಟ್ ನನ್ನದಲ್ಲ ಆ್ಯಕ್ಚುಲಿ. ಇದ್ರ ಹಿಂದೆ ಅಂದರೆ ಈ ಜಾನರಿಗೆ ಇದರ ಹಿಂದೆ ಒಂದಿಷ್ಟು ಸಿನಿಮಾಗಳು, ಆ ತಂಡಗಳು ನಮಗೆ ಒಂದು ಮಾರ್ಕನ್ನು ಇವರು ಹಾಕ್ಬಿಟ್ಟು ಹೋಗಿದ್ದಾರೆ. ಆ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ಇವತ್ತು ಅದಕ್ಕೆ ಎಷ್ಟಾಗುತ್ತೋ, ಅಂದರೆ ಈ ಒಂದು ಜಾನರಿಗೆ ಎಷ್ಟಾಗುತ್ತೋ ಅಷ್ಟು ನ್ಯಾಯ ಒದಗಿಸುವ ಪ್ರಯತ್ನದಲ್ಲಿ ನಾನಿದ್ದೇನೆ. ಈ ನಿಟ್ಟಿನಲ್ಲಿ ಈ ಜಾನರ್ಗೆ ನನ್ನ ಕೈಯಲ್ಲಾದಷ್ಟು ನ್ಯಾಯ ಒದಗಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ.
ಸರ್ ಈಗ ಚೂಮಂತರ್ ಸಿನಿಮಾದಲ್ಲಿ ನಿಮ್ಮದು ಮತ್ತು ಚಿಕ್ಕಣ್ಣನ ಜೋಡಿ ಪ್ರತಿಯೊಂದು ನೀವು ಏನೆಲ್ಲ ಮೋಡಿ ಮಾಡಿದ್ರೆ ಕಮಾಲ್ ಮಾಡಿದ್ದಿದೆ. ಕಾಮಿಡಿ ಅಂತ ಇದ್ದಾಗ ಶರಣ್ ಮತ್ತು ಚಿಕ್ಕಣ್ಣ ಇದ್ದರೆ ಏನೋ ಒಂದು ಮೋಡಿ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಸರ್. ಇದರಲ್ಲಿ ಹಾರರ್ ಅಂತ ಬಂದಾಗ ನಿಮ್ಮಿಬ್ಬರ ಒಂದು ಪೇರ್ ಯಾವ ರೀತಿ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ ಅಂತ? ನಮ್ಮಿಬ್ಬರ ಸಿನಿಮಾನ ಭಾಳ ಪ್ರೀತಿಯಿಂದ ಇವತ್ತು ಇಡೀ ಕರ್ನಾಟಕದಾದ್ಯಂತ ಈಗಲೂ ಕೂಡ ನಾನು ಎಲ್ಲ ಕಡೆ ಸುಮಾರು ಕಡೆ ಹೋದಾಗೆಲ್ಲ ಕೂಡ ಎಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಬರಲಿಲ್ವಾ ಅಂತಾರೆ. ಅಂದರೆ ಅಷ್ಟು ವರ್ಷಗಳು ಆದರೂ ಕೂಡ 10 ವರ್ಷ ಆಯಿತು ಇವತ್ತಿಗೆ ಅಧ್ಯಕ್ಷ. 10 ಇಯರ್ಸ್ ಆಯಿತು. ಆ 10 ಇಯರ್ಸ್ ಆದ್ರೂ ಕೂಡ ಒಂದು ಪಾತ್ರವನ್ನು ಅವ್ರು ಇನ್ನೂ ಮರ್ತಿಲ್ಲ ಅಂತ ಅನ್ನೋದಾದರೆ ಆ ಪಾತ್ರ ಮಾಡೋದಂಥ ಇಂಪ್ಯಾಕ್ಟ್. ಹಾಗಾಗಿ ನನಗೆ ಭಯ ನಾವಿಬ್ಬರು ಅಂದರೆ ಚಂದ ಆಗಬೇಕು ಅಂತ ಅನ್ನೋವಂಥದ್ದು. ನಾವಿಬ್ಬರೂ ಒಂದು ಕಾಂಬಿನೇಷನ್ ಮಾಡ್ತೀವಿ ಅಂದರೆ ನಮ್ಮಿಬ್ರಿಗೂ ಒಂಥರ ಗುಡು ಅಂತ ಇರುತ್ತೆ. ಅದು ಇರುತ್ತಲ್ವಾ. ನಾವಿಬ್ರೂ ಎಷ್ಟು ಯೋಚನೆ ಮಾಡ್ತೀವಿ ಅಂತಂದರೆ ಅಷ್ಟು ಯೋಚನೆ ಮಾಡ್ತೀವಿ. ಇವತ್ತು ಈ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಇದ್ರೂ ಕೂಡ ನಮ್ಮಿಬ್ಬರ ಕಾಂಬಿನೇಷನ್ ಥರದಲ್ಲಿ ಇರಲ್ಲ. ನಾನು ಅಧ್ಯಕ್ಷನಾಗಿ ಅವರು ಉಪಾಧ್ಯಕ್ಷ ನೋ. ಇದು ಬೇರೆ ವರ್ಲ್ಡ್ ಇದು. ಹಂಗಂದ್ಬಿಟ್ಟು ನಾನು ನಿಮ್ಮನ್ನು ಎಂಟರ್ಟೈನ್ ಮಾಡ್ದೇನೂ ಇರಲ್ಲ. ನಿಮ್ಮನ್ನು ನಾನು ಎಂಟರ್ಟೈನ್ ಮಾಡ್ತೀವಿ, ಆದರೆ ಒಂದು ಹೊಸ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ತೀನಿ. ನಿಮಗೆ ಡಿಸಪಾಯಿಂಟ್ ಆಗಲ್ಲ ನಮ್ಮ ಕಾಂಬಿನೇಷನ್ ಅನ್ನೋದು. ಸರ್ ಈ ಚೂಮಂತರ್ ಸಿನಿಮಾದ ಪೋಸ್ಟರ್ ನೋಡುವಾಗ ಒಂದು ಕಡೆ ಹನುಮಂತ ಕಾಣ್ತಾರೆ ನಮಗೆ, ನೀವು ಇನ್ನೊಂದು ಕೈಯಲ್ಲಿ ಬೈಬಲ್ ಕೂಡ ಇಟ್ಕೊಂಡಿದ್ದೀರಾ. ಸರ್ ಜಾತಿ ಧರ್ಮದ ಬಗ್ಗೆ ಏನಾದರೂ ಹೇಳಿಕ್ಕೆ ಹೊರಟಿದ್ದೀರಾ ಈ ಸಿನಿಮಾದಲ್ಲಿ ಅಂತ? ಇಲ್ಲ ರೀ, ನೋಡಿ, ದೇವರು ಅದೊಂದು ಪಾಸಿಟಿವ್ ಎನರ್ಜಿ ಅದು. ಇಲ್ಲಿ ಅದಾದ ನಂತರ ನಾವು ದೆವ್ವವನ್ನು ತೋರಿಸ್ತೀವಿ, ನೆಗೆಟಿವ್ ಎನರ್ಜಿ. ನಿಮಗೆ ತಲಾಂತರದಿಂದ ಈ ಒಳ್ಳೆಯದು ಮತ್ತು ಕೆಟ್ಟದರ ಘರ್ಷಣೆನೇ ಪ್ರಪಂಚದಲ್ಲಿ. ಅಂದರೆ ಒಳ್ಳೆಯದು ಕೆಟ್ಟದ್ದು, ಇದಕ್ಕೆ ಬರುವಂಥ ಇದ್ರ ಮಧ್ಯದಲ್ಲಿ ಬರುವಂಥ ಸಮರ ಇದೆಯಲ್ಲ, ಆ ಸಮರನೇ ಇದುವರೆಗೂ ಕೂಡ ಜಗತ್ತು ಮೊದಲಿಂದನೂ ಒಳ್ಳೆಯದು ಕೆಟ್ಟದ್ದು ಅಷ್ಟೇ. ಸೊ ಇಲ್ಲಿ ನಾನು ಕೆಟ್ಟದ್ದನ್ನು ಅಂದರೆ ದೆವ್ವವನ್ನು ಕೂಡ ನೆಗೆಟಿವ್ ಎನರ್ಜಿನೂ ತೋರಿಸಿದ್ದೀನಿ. ಒಳ್ಳೆಯ ಪಾಸಿಟಿವ್ ಎನರ್ಜಿ ಅಂದರೆ ಅದು ನಮ್ಮ ಆಂಜನೇಯ, ಬೈಬಲ್ಲು, ಜೀಸಸ್ಸು. ಸೊ ಇದು ಪಾಸಿಟಿವ್ ಎನರ್ಜಿ. ಇದರ ಮಧ್ಯದಲ್ಲಿ ಒಂದು ಕಥೆ ಎಳೆದಿದ್ದೀವಿ. ಈ ಒಳ್ಳೆಯದು ಕೆಟ್ಟದ್ದು ಇವೆರಡರ ಮಧ್ಯದ ಸಮರವೇ ಈ ಕತೆಗೆ ಸಿಕ್ಕಂಥ ಒಂದು ದೊಡ್ಡ ಅಂಶ. ಸೊ ಹೀಗಾಗಿ ನಾವು ಈ ಕಥೆಯಲ್ಲೂ ಹೇಳ್ತೀವಿ, ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಯಾವಾಗ ಯಾವ ಅಂಶ ಜಾಸ್ತಿ ಆಗುತ್ತೆ ಅದರ ಆ ರೀಜನ್ನು ಅದರ ಡಾಮಿನೆನ್ಸಲ್ಲಿ ಇರುತ್ತೆ. ಆವಾಗ ನೀವು ಒಂದು ನೆಗೆಟಿವ್ ಎನರ್ಜಿ ಅಲ್ಲಿಂದ ಹೋಗಬೇಕು ಅಂತ ಅನ್ನೋದಾದರೆ ಪಾಸಿಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿಯ ಪ್ರಮಾಣವನ್ನು ಮೀರೋದಾಗಿರಬೇಕು ಅಂತನ್ನುವಂಥದ್ದು. ಸೊ ಇದೇ ಈ ಸಿನಿಮಾದ ಜೀವ. ಸರ್ ಹಾರರ್ ಸಿನಿಮಾ ಅಂತ ಬಂದಾಗ ಜಾಸ್ತಿ ನೈಟ್ ಶೂಟೇ ಇರುತ್ತೆ ಸರ್. ನಿಮ್ಮದು ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲ ಯಾವ ರೀತಿ ಇತ್ತು ಈ ಸಿನಿಮಾದಲ್ಲಿ? ನೈಟ್ ಶೂಟ್ಸ್ ಅಂದರೆ ನಮಗೆ ನೈಟು ಮಾಡ್ತಿದ್ವಿ, ಡೇನ. ಯಾಕಂತಂದರೆ ಸೆಟ್ ಒಳಗಡೆ ಇರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಇದು ನಾವು ನೈಟೇ ಶೂಟ್ ಮಾಡಿದ್ವಾ ಅಥವಾ ಡೇ ಮಾಡಿದ್ವಾ ಅಂತ. ಸೊ ನೈಟ್ ತುಂಬಾ ನನಗೆ ಸ್ವಲ್ಪ ಕಷ್ಟ, ಯಾಕಂದರೆ ನೈಟ್ ನನಗೆ ಆಗಲ್ಲ, ನನಗೆ ಸ್ವಲ್ಪ ಕಷ್ಟ. ಬಟ್ ನನಗೇನು ಅದು ಗೊತ್ತಾಗಲಿಲ್ಲ, ಯಾಕಂದರೆ ಅಷ್ಟು ಚೆಂದ ನನಗೆ ಈ ಟೀಮು ನೋಡ್ಕೊಳ್ತು. ಸರ್ ಚೂಮಂತರ್ ಸಿನಿಮಾದಲ್ಲಿ ನೀವು ಇಷ್ಟಪಟ್ಟು ಅವ್ರು ಕಷ್ಟಪಟ್ಟು ಮಾಡಿರುವಂಥ ಯಾವುದಾದ್ರೂ ಒಂದು ಸೀನ್ಸ್ ಇದೆಯಾ? ಎಲ್ಲನೂ ಕೂಡ ನನಗೆ ಈ ಸಿನಿಮಾ ಸ್ವಲ್ಪ ಚಾಲೆಂಜಿಂಗೆ. ಏನಕ್ಕೆಂದರೆ ನಾನು ನನ್ನ ಹಿಂದಿನ ಸಿನಿಮಾಗಳಲ್ಲವಲ್ಲ, ನಾನು ಒಂದು ಬೇರೆ ಪ್ರಪಂಚವನ್ನು ಟ್ರೈ ಮಾಡ್ತಾ ಇದ್ದು ಈ ಸಿನಿಮಾದಲ್ಲಿ ಆಗಿದ್ದರಿಂದ ಪ್ರತಿ ಶಾಟು ಚಾಲೆಂಜಿಂಗೇ ರೀ. ಪ್ರತಿ ಶಾಟು ಭಯದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ. ಸರ್ ಕೊನೆಯದಾಗಿ ಒಂದು ಕ್ವಶನ್ ಸರ್, ಗೊತ್ತಿದೆ ನೀವು ತುಂಬ ಬ್ಯುಸಿ ಇದ್ದೀರಾ ಅಂತ, ಆದರೂ ಸರ್ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಈಗ ನಿಮಗೆ ಮಂಗಳೂರಿಗೆ ತುಂಬ ನಂಟು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮ ಆತ್ಮೀಯರು, ನಿಮ್ಮ ಗೆಳೆಯರು ತರುಣ್ ಸರ್ ಮಂಗಳೂರಿನ ಅಳಿ ಆಗಿದ್ದಾರೆ ಸರ್. ಅವರ ಮದುವೆನ ಅವರ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ದಾರಿ ಎಳೆದು ಕೊಟ್ಟಿದ್ದೀರಾ ಸರ್. ಇದ್ರ ಬಗ್ಗೆ ಏನು ಅಂತೀರಾ? ಅವತ್ತು ಕೇಳಬೇಕಂತಿದ್ದೀನಿ, ನೀವು ಸಿಕ್ಕಿರಲಿಲ್ಲ ನನಗೆ, ಇವತ್ತು ಕೇಳ್ತಾ ಇದ್ದೇನೆ ಸರ್. ಅದು ಪ್ರೀತಿಯಿಂದ ನನಗೆ ನನ್ನ ತಮ್ಮ ಕೊಟ್ಟಂಥ ಒಂದು ಪ್ರೀತಿಯ ಕೆಲಸ ಅದು. ಅವನು ಕೊಟ್ಟಿಲ್ಲ, ನಾವು ಕಿತ್ಕೊಂಡಿದ್ದು ಕೆಲಸನ. ಅಪ್ಪ ನಾನು ಏನಪ್ಪ ನೀನು ನನಗೇನು ಕೆಲಸನೇ ಕೊಡ್ತಾ ಇಲ್ಲ, ನಾನೇನು ಗೆಸ್ಟ್ ಥರ ಬರಬೇಕಾ ಅಂತಂದಾಗ ಅವನು ಅಲಾಟ್ ಮಾಡಿದ್ದೆ. ಯಾಕಂತಂದರೆ ಅವನಿಗೆ ಈ ಕೆಲಸಗಳನ್ನು ನಿಭಾಯಿಸೋವಂಥದ್ದು ಇದೆಯಲ್ಲ, ಅವನೊಬ್ಬನೇ ಸಾಕು. ಅಂದರೆ ನಮ್ಗಳ ಕೆಲಸನೂ ಕೂಡ ಅವನೇ ಮಾಡ್ತಾನೆ. ಇಂಥದ್ರಲ್ಲಿ ನಾವೇನೂ ಮಾಡಿಲ್ಲ ರೀ. ಅವನ ಪ್ರೀತಿಯಿಂದ ನಮಗೆ ಕೊಟ್ಟಂಥ ಒಂದು ಸ್ಥಾನ ಅದು. ಇವತ್ತು ತರುಣ ನನ್ನ ಜೊತೆಯಲ್ಲಿ ಹುಟ್ಟದೇ ಇರ್ಬೋದು, ಆದರೆ ನನಗೆ ನನ್ನ ಚಿಕ್ಕ ವಯಸ್ಸಿಂದನೂ
ನನಗೊಂದು ಆಸೆ ಇತ್ತು, ನನಗೊಂದು ತಮ್ಮ ಬೇಕು ಅಂತ. ಇವತ್ತು ದೇವರು ಅವನ ರೂಪದಲ್ಲಿ ನನಗೊಬ್ಬ ತಮ್ಮ ಕೊಟ್ಟಿದ್ದಾನೆ. ಅವನು ನೋಡಿ, ನನಗೆ ಆ್ಯಕ್ಚುಲಿ ನೀವು ಮಂಗಳೂರು ಅಂತ ಹೇಳಿದ್ರೆ, ಇದಕ್ಕೆ ಹಿಂದೆನೂ ಕೂಡ ನನಗೆ ಮಂಗಳೂರಿನ ನಂಟು ಸಿಕ್ಕಾಪಟ್ಟೆ. ನಮಗೆಲ್ಲರಿಗೂ ಗೊತ್ತು, ನನ್ನ ಜೊತೆಲಿರೋ ಅಂಥವ್ರು ಎಲ್ಲರಿಗೂ ಮಂಗಳೂರು ನನಗೆ ಭಾಳ ಹತ್ತಿರದ ಊರು ನನಗೆ ಇಲ್ಲಿಗೆ. ಏನಕ್ಕೆ ಅಂತಂದರೆ, ಒಂದು ಭಾಳಷ್ಟು ಸ್ನೇಹಿತರು ನನಗೆ ಮಂಗಳೂರಿನಲ್ಲಿ. ಆಮೇಲೆ ಅಲ್ಲಿಗೆ ಬರ್ತಾ ಇದ್ದೆ ನಾನು. ಆಮೇಲೆ ನನ್ನ ವೈಫ್ ಬಂದು ಈ ರೀಜನ್ ಆ ರೀಜನ್ ಮಧ್ಯದಲ್ಲಿ ಅವರ ಊರು. ಸೊ ಹಾಗಾಗಿ ಅಲ್ಲಿ ಎರಡೂ ಥರದ ಸಂಸ್ಕೃತಿ ಮತ್ತು ಊಟದ ಸಂಸ್ಕೃತಿ. ಅಂದರೆ ನೋಡಿ, ಇದು ನಿಮಗೆ ಸುಬ್ರಹ್ಮಣ್ಯಕ್ಕೆ ಇಳಿತಾ ದಾರಿಯಲ್ಲಿ, ಅಂದರೆ ಅಲ್ಲಲ್ಲ, ಇನ್ನೊಂದು ಚೂರು ಮೇಲೆ ಇವ್ರದ್ದು ಎಲ್ಲ ಸಂಸ್ಕೃತಿನೂ ಇದೆ ಅಲ್ಲಿ. ಅಂದರೆ ಊಟದ ಸಂಸ್ಕೃತಿ, ಕೊಬ್ಬರಿ ಎಣ್ಣೆ ಬಳಸ್ತಾರೆ ಅವ್ರ ಮನೇಲಿ. ಸೊ ಹಾಗಾಗಿ ನಮ್ಮ ಮನೇಲೂ ಕೆಲವು ರೆಸಿಪೀಸ್ಗೆ ಕೊಬ್ಬರಿ ಎಣ್ಣೆ ಓಡುತ್ತೆ. ಮೀನು ಊಟ ಆಗಿರ್ಬೋದು. ಹೀಗಾಗಿ ನನಗೆ ಮಂಗಳೂರಿನ ನಂಟು ಮತ್ತು ಮಂಗಳೂರಿನ ಊಟ ನೋಡಿ, ನೆನೆಸ್ಬಿಟ್ರಿ ನೀವು. ನಿಮಗೆ ಯಾವುದೋ ಹೋಟ್ಲ್ ಹುಡ್ಕೊಂಡು ಹೋಗೋಣ ಅಂತ ನೆನೆಸ್ಬಿಟ್ರಿ. ಅವಾಗ ಬರ್ತಾ ಇರ್ತೀನಿ. ನಾನು ಅವಾಗಲೇ ನಿಮ್ಗೆ ಹೇಳಿದೆ, ನನ್ನ ಕ್ಯಾಲೆಂಡರ್ನ ನೀವು ಹಿಂಗೆ ತೆಗೆದು ನೋಡಿದ್ರೆ ಯಾವುದೋ ಒಂದು ಒಕೇಶನ್ನು ಒಂದು ತಿಂಗಳಲ್ಲಿ ಮಂಗಳೂರು ಅಂತ ಬರ್ತಿರ್ತೀನಿ ನಾನು. ಅಂದರೆ ಅಲ್ಲಿಗೆ ಬರುವಂಥ ಒಂದು ಯಾರೋದು ಇರುತ್ತೆ. ತರುಣ್ ಇವತ್ತು ಮಂಗಳೂರಿನ ಅಳಿಯ ಆದ ನಂತರ ಇನ್ನೂ ಹೆಚ್ಚು ನಾನು ಮಂಗಳೂರಿಗೆ ಬರುವಂಥದ್ದು. ಯಾವಾಗೆಲ್ಲ ಮಂಗಳೂರಿಗೆ ಹೋಗುವಂಥ ಒಂದು ಅವಕಾಶ ನನಗೆ ಕಂಡು ಬರುತ್ತಲ್ಲ, ಒಳಗಡೆನೇ ಒಂದು ಥರದ ಖುಷಿ. ನಾನು ಮಿಸ್ಸೇ ಮಾಡ್ಕೊಳ್ಳಲ್ಲ. ಮೊನ್ನೆನೂ ಕೂಡ ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ನಾನು ಸುಮ್ಮನೆ ಹಂಗೆ ಬಂದು, ಯಾರಿಗೂ ಗೊತ್ತಿಲ್ಲದೆ ಹಂಗೆ ಬರ್ತೀನಿ. ಮೊನ್ನೆನೂ ಬಂದಾಗ ಬೀಚ್ ಸೈಡ್ ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಿ. ಇವಾಗ ನನ್ನ ಫ್ರೆಂಡು ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದಾನೆ. ಅದು ಏರ್ಪೋರ್ಟ್ ರೋಡಲ್ಲೇ ಇದೆ. ಭಾಳ ಈಸಿ ಅಂತಂದರೆ ಹೆಂಗೆ ಅಂದರೆ, ಏರ್ಪೋರ್ಟಿಂದ ಇಳಿದು ಒಂದು 10 ಮಿನಿಟ್ಸಲ್ಲಿ ಅಲ್ಲಿರ್ತೀವಿ. ಒಂದಿಷ್ಟು ಮದುವೆಗಳಿದೆ ಶಾರ್ಟ್ಲಿ ನಾನು ಅಟೆಂಡ್ ಮಾಡುವಂಥದ್ದು. ಅದಕ್ಕೂ ಕೂಡ ಮಂಗಳೂರಿಗೆ ಬರ್ತೀನಿ. ಈ ಮಂತೆ ಬರೋದಿದೆ, ಮುಂದಿನ ತಿಂಗಳೂ ಬರೋದಿದೆ. ಯಾವಾಗೆಲ್ಲ ಮಂಗಳೂರಿಗೆ ಬರಬೇಕು ಅಂತ ಅನಿಸುತ್ತೆ, ಹಾಗೆ ಖುಷಿ ಆಗುತ್ತೆ ನನಗೆ. ಅದೇ ನಿಮ್ಮ ಸಿನಿಮಾ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ? ಜನವರಿ 10ನೇ ತಾರೀಕು ಛೂ ಮಂತರ್ ನಿಮ್ಮಗಳ ಮುಂದೆ ಬರ್ತಾ ಇದ್ದೀವಿ. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಬರ್ತಾ ಇದ್ದೀವಿ. ಒಂದು ಹೊಸ ಥರದ ಪ್ರಯತ್ನ. ನನ್ನ ಹಿಂದೆ ಎಲ್ಲ ಸಿನಿಮಾಗಳಿಗೂ ಕೊಟ್ಟಂಥ ಪ್ರೀತಿ 10ನೇ ತಾರೀಕು ರಿಲೀಸ್ ಆಗ್ತಾ ಇರುವ ಛೂ ಮಂತರ್ ಮೇಲೂ ಇರುತ್ತೆ ಅಂತನ್ನುವ ನಂಬಿಕೆ ಇರಲಿ ಅಂತನ್ನುವ ಕೋರಿಕೆ. ಥ್ಯಾಂಕ್ ಯು.